ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಛಾಯಾಗ್ರಹನಾಗಿ ಪ್ರತೀತನಾದಂತಹ ರಾಹುವಿನ ಸಂಚಾರ ನಮಗೆ ಇಷ್ಟು ದಿನಗಳ ಕಾಲ, ಒಂದು ಕಾಲು ವರ್ಷಗಳ ಕಾಲ ಮೀನರಾಶಿಯಲ್ಲಿ ಇದ್ದು ಮೊನ್ನೆ ಕುಂಭರಾಶಿಗೆ ಪ್ರವೇಶ ಮಾಡಿದ್ದಾನೆ ರಾಹು. ಅದೇ ತರಹದಲ್ಲಿ ಕೇತು ಕನ್ಯಾ ರಾಶಿಯಲ್ಲಿದ್ದವ ಸಿಂಹರಾಶಿಗೆ ಪ್ರವೇಶ ಮಾಡಿದ್ದಾನೆ. ನಮಗೆ ಗ್ರಹಗಳ ಬದಲಾವಣೆ ಆದಾಗ ಹೆಚ್ಚು ಮನಸ್ಸಿಗೆ ಆಘಾತ ಆಗುವುದಕ್ಕಿಂತ ಛಾಯಾಗ್ರಹನಾಗಿರತಕ್ಕಂತಹ ರಾಹುಕೇತುಗಳ ಬದಲಾವಣೆ ಆದಾಗ ಕೆಲವರ ಮಾತನ್ನು ಕೇಳಿಯೋ ಅಥವಾ ಕೆಲವು ದೃಶ್ಯಗಳನ್ನು ನೋಡಿಯೋ ನಮ್ಮ ಮನಸ್ಸಿಗೆ ನಮಗಿನ್ನೇನು ಆಗಿ ಹೋಗುತ್ತೆ ಅನ್ನುವಂತಹ ಆತಂಕಗಳು ನಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಆದರೆ ಯಾವುದು ಸರಿ ಯಾವುದು ತಪ್ಪು, ಯಾವ ರೀತಿಯಾದಿ ಫಲವನ್ನು ರಾಹುಕೇತುಗಳು ಕೊಡ್ತಾರೆ ಅನ್ನುವುದು ಶಾಸ್ತ್ರೀಯದ ಮಾತುಗಳನ್ನು ಆಧರಿಸಿಕೊಂಡು ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತೇನೆ. ನಮಗೆ ರಾಹುವಿಗೆ ಪ್ರತ್ಯೇಕವಾಗಿರತಕ್ಕಂತಹ ಫಲವನ್ನು ಹೇಳೋದು ಬಹಳ ಕಡಿಮೆ ಶಾಸ್ತ್ರದಲ್ಲಿ. ಕಾರಣ ಛಾಯಾಗ್ರಹನಾಗಿರೋದ್ರಿಂದ ಶನಿವತ್ ರಾಹು, ಕುಜವತ್ ಕೇತು ಅಂತ ಹೇಳಿಬಿಡ್ತಾರೆ. ಶನಿಗೆ ಯಾವ್ಯಾವ ಫಲಗಳನ್ನು ಹೇಳಿದ್ದಾರೆ ಆ ಎಲ್ಲ ಫಲಗಳನ್ನು ರಾಹುವಿಗೆ ಹೇಳಬೇಕು. ಕುಜನಿಗೆ ಯಾವ್ಯಾವ ಫಲಗಳನ್ನು ಹೇಳಿದ್ದಾರೆ ಅದನ್ನು ಕೇತುವಿಗೆ ಹೇಳಬೇಕು ಅಂತ. ರಾಹು ಕುಂಭರಾಶಿಯಲ್ಲಿ ಪ್ರವೇಶ ಮಾಡುವಾಗ ಏನು ಫಲವನ್ನು ಅವನು ಕೊಡ್ತಾನೆ? ಇದರಲ್ಲಿ ಎರಡು ವಿಷಯ ಇದೆ. ಒಂದು ಆ ಭಾವದ ಫಲ, ಇನ್ನೊಂದು ಗೋಚಾರದ ಫಲ. ಅಂದರೆ ಈ ಕುಂಭರಾಶಿಯವರಿಗೆ ಲಗ್ನ ಅಂತ ಆದರೆ ಮೀನರಾಶಿಯವರಿಗೆ 12ನೇ ಮನೆ, ಮೇಷರಾಶಿಯವರಿಗೆ 11ನೇ ಮನೆ, ಹೀಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಾಗಾದರೆ 1ನೇ ಮನೆಯಲ್ಲಿದ್ದಾಗ ಏನು ಫಲ, 2ನೇ ಮನೆ ಯಾರಿಗಾಗುತ್ತೋ ಅವರಿಗೇನು ಫಲ ಇತ್ಯಾದಿಗಳ ವಿಷಯಗಳಲ್ಲಿ ಫಲದ ವ್ಯತ್ಯಾಸ ಅಂತಕ್ಕಂಥದ್ದು ಆಗುತ್ತೆ. ಹಾಗಾದರೆ ಶನಿವತ್ ರಾಹು ಅಂತ ಹೇಳಿದಾಗ ಆ ಶನಿ ಆ ಕುಂಭರಾಶಿಯಲ್ಲಿ ಬಂದಾಗ ಅವನಿಗೆ ಹೇಳುವಂತಹ ಫಲವೇನು? ಅದಕ್ಕೆ ಬೃಹಜ್ಜಾತಕಕಾರರು ವರಾಹಮಿಹಿರಾಚಾರ್ಯ ಹೇಳ್ತಾರೆ, ಸ್ವಂತ ಪ್ರತ್ಯಯಿತ ನರೇಂದ್ರ ಭವನೆ ಸತ್ಪುತ್ರ ಜಾಯಾಧನೋ ಜೀವಕ್ಷೇತ್ರಗತೇರ್ಕಜೆ ಪುರಬಲ ಗ್ರಾಮಾಗ್ರ ನೇತ ಅಥವಾ ಸ್ವಕ್ಷೇತ್ರಗಳಲ್ಲಿ ಮಕರ ಕುಂಭಗಳಲ್ಲಿ ಶನಿ ಇದ್ದ ಅಂತ ಆದರೆ ಮಲಿನಃ ಸ್ಥಿರ ಅರ್ಥ ವಿಭವ ಭೋಕ್ತಾತ ಜಾತ ಪುಮಾನ್ ಅಂತ ಈ ಬೃಹತ್ ಜಾತಕಕಾರರು ಗ್ರಹರಾಶಿಶೀಲಾಧ್ಯಾಯದಲ್ಲಿ ಆ ಫಲವನ್ನು ಹೇಳ್ತಾ ಬರ್ತಾರೆ. ಸ್ವಕ್ಷೇತ್ರದಲ್ಲಿ ಶನಿ ಬಂದ ಅಂತ ಆದರೆ ಮಲಿನನಾಗ್ತಾನೆ. ಮತ್ತು ಸ್ಥಿರ ಅರ್ಥ ವಿಭವ, ಅಲ್ಲಿ ಸ್ಥಿರವಾಗಿರತಕ್ಕಂತಹ ಅರ್ಥವನ್ನು ಪಡೆಯುವಂಥವನ್ನಾಗ್ತಾನೆ. ಅಂದರೆ ಸಂಪತ್ತು ಬೇಕಾದಷ್ಟು ಬರ್ತಾ ಇರುತ್ತೆ, ಅದು ಸ್ಥಿರವಾಗಿ ಉಳಿತದೆ. ಅನೇಕರ ಹತ್ತಿರ ದುಡ್ಡು ಬಂದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ಸ್ವಾಮಿ, ನಮಗೆ ದುಡ್ಡು ಬರ್ತಾ ಇದೆ ಹಾಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಶನಿ ಇದ್ದ ಅಂತ ಆದರೆ ಹಾಗಲ್ಲ, ಬಂದ ದುಡ್ಡನ್ನು ಹಾಗೆ ಉಳಿಸಿಕೊಳ್ತಾರೆ. ಭೋಕ್ತಾ, ಈಗ ಭೋಕ್ತಾ ಅಂತಂದ್ರೆ 2-3 ಅರ್ಥ. ಒಳ್ಳೆ ಭೋಗಿಸುವವನು ಅಂತ ಅರ್ಥ, ಒಳ್ಳೆ ಊಟ ಮಾಡುವವನು ಅಂತಲೂ ಅರ್ಥ. ಜೊತೆಗೆ ನಮ್ಮ ಹತ್ರ ಸಂಪತ್ತಿರುತ್ತೆ, ಅದನ್ನು ನಾವು ಅನುಭವಿಸೋಲ್ಲ, ನಮ್ಮ ಮಕ್ಕಳಿಗಿರಲಿ ನಮ್ಮ ಮೊಮ್ಮಕ್ಕಳಿಗಿರಲಿ ಅಂತೇಳಿ ಕಾಪಾಡ್ಕೊಳ್ತಾ ಬರ್ತೇವೆ. ನಾವು ಅನುಭವಿಸೋದಕ್ಕೆ ಹೋಗೋದೇ ಇಲ್ಲ. ಆ ಥರ ಅಲ್ಲ, ಶನಿ ತನ್ನ ಸ್ವಕ್ಷೇತ್ರದಲ್ಲಿದ್ದಾಗ ಒಳ್ಳೆ ಭೋಗಿಸ್ತಾನೆ. ತಾನೇನು ಸಂಪಾದನೆ ಮಾಡ್ತಾನೆ, ಸಂಪಾದನೆ ಮಾಡಿದ ಸಂಪತ್ತನ್ನು ಭೋಗಿಸುವವನಾಗ್ತಾನೆ ಅನ್ನುವಂತಹ ಅರ್ಥವನ್ನು ನಾವು ತೆಗೆದುಕೊಳ್ಬೋದು. ಅದೇ ಅರ್ಥವನ್ನು ರಾಹುವಿಗೂ ನಾವು ಹೇಳಿದಾಗ ಮಲಿನಃ ಸ್ಥಿರ ಅರ್ಥ ವಿಭವ ಭೋಕ್ತಾ ಅನ್ನುವ ಇಷ್ಟು ಫಲವನ್ನು ಕುಂಭರಾಶಿಯಲ್ಲಿ ಬಂದಾಗ ರಾಹು ತೋರಿಸಿಕೊಡ್ತಾನೆ. ಹಾಗಾದರೆ ಮೇಷಾದಿ 12 ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಈ ಎರಡು ಫಲಗಳನ್ನು, ಈ ಫಲವನ್ನು ಮತ್ತು ಗೋಚಾರದ ಫಲವನ್ನು ಎರಡನ್ನೂ ಕೂಡ ಮಿಶ್ರ ಮಾಡಿಕೊಂಡು ನೋಡ್ತಾ ಬರಬೇಕು. ತುಲಾ ರಾಶಿಗಾಗುವಾಗ 5ನೇ ಮನೆಯಲ್ಲಿ ರಾಹುವಿನ ಯೋಗ ಇದೆ. ಹಾಗಾಗಿ 5ನೇ ಮನೆಯಲ್ಲಿ ಬಂದಾಗ 5ನೇ ಮನೆಗೆ ಫಲ ಹೇಳುವಂತಹದ್ದು ಹಾನಿ. ಹಾನಿ ದೇವತು ಪಂಚಮೇ ಅಂತ ಹೇಳ್ತಾರೆ. ಅಂದರೆ ಯಾವುದು ಹಾನಿ? ಹಾಗಾದರೆ ಆ ಭಾವದಲ್ಲಿ ಬಂದಾಗ ಏನು ಫಲ? ಮತ್ತು ಆ ಭಾವ 5ನೇ ಭಾವ ಆಗಿ ಬಂದದ್ರಿಂದಾಗಿ ಪ್ರಜ್ಞಾ, ಪ್ರತಿಭಾ, ಮೇಧ, ವಿವೇಕ ಶಕ್ತಿ, ಪುರಾತನಂ ಪುಣ್ಯಂ,
ಮಂತ್ರ ಅಮಾತ್ಯ ತನೂಜಾಹ ಇಷ್ಟೆಲ್ಲ 5ನೇ ಭಾವ. ಅದೇನಂತರ್ಥ ಒಳ್ಳೆ ಓದ್ತಾ ಇರ್ತಾನೆ, ಇದ್ದಕ್ಕಿದ್ದಂಗೆ ಡಲ್ ಆಗಿ ಬಿಡ್ತಾನೆ, ಓದುವ ಮನಸ್ಥಿತಿ ಬರೋದಿಲ್ಲ. ಜೊತೆಗೆ ಎಷ್ಟೇ ನಾವು ಪ್ರಯತ್ನ ಪಟ್ಟರೂ ಕೂಡ ನೆನಪಿನ ಶಕ್ತಿ ಬರೋದಿಲ್ಲ, ಅಥವಾ ಸಂತಾನ ಇರೋದಿಲ್ಲ. ಎಷ್ಟು IVFಗಳು ಮಾಡಿಕೊಳ್ತೇವೆ, ಇನ್ನು ಯಾವ ಎಫ್ಗಳು ಮಾಡಿಕೊಳ್ತೇವೆ, ಯಾವುದನ್ನು ಪ್ರಯತ್ನ ಪಟ್ಟರೂ ಕೂಡ ಸಂತಾನದ ಲಾಭ ಆಗೋದಿಲ್ಲ. ಅದನ್ನು ಹೇಳ್ತಾರೆ, ಹಾನಿ ಎಂತಹ ಹಾನಿ, ಆ ಭಾವಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಹಾನಿಯನ್ನು ಉಂಟು ಮಾಡ್ತಾನೆ. ಹಾಗಾಗಿ ನಾವು ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಿತ್ತು ಅಂತ ಆದರೆ ನಿಮ್ಮ ಜಾತಕದ ಪರಿಶೀಲನೆಯನ್ನು ಕೂಡ ಒಮ್ಮೆ ಮಾಡಿಸಿಕೊಳ್ಳಿ. ಜೊತೆಗೆ ಆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸರ್ಪ ಸಂಸ್ಕಾರಗಳನ್ನೇನಾದರೂ ಮಾಡಬೇಕಾದ ಪ್ರಸಂಗಗಳಿತ್ತು ಅಂತ ಆದರೆ ಆ ಸರ್ಪ ಸಂಸ್ಕಾರಗಳನ್ನು, ಆಶ್ಲೇಷ ಬಲಿ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡಿಸಿಕೊಳ್ಳುವುದು ಒಳ್ಳೆಯದ್ದು ತುಲಾರಾಶಿಯವರು.